ಸಂಸತ್ ಸದಸ್ಯರಾದಂತ GS ಬಸವರಾಜ್ ಅವರೇ, ಶಾಸಕರಾದಂತ B ಸುರೇಶ್ ಗೌಡ್ರೆ, ಶಾಸಕರಾದಂತ AV ಜ್ಯೋತಿ ಗಣೇಶ್ ಅವರೇ, ಮಾಜಿ ಶಾಸಕರಾದಂತ ಹಿರಿಯ ಮುಖಂಡರಾದಂತ ಸುಧಾಕರ್ ಲಾಲ್ ಅವರೇ, ನಿವೃತ್ತ IAS ಅಧಿಕಾರಿ ಅನಿಲ್ ಕುಮಾರ್ ಅವರೇ, JDS ಜಿಲ್ಲಾಧ್ಯಕ್ಷರಾದಂತ ಮಾನ್ಯ RC ಅಂಜಿನಪ್ಪನವರೇ, ನರಸಿಂಹರಾಜ್ ಅವರೇ, ಚಿದಾನಂದ್ ಅವರೇ, ಸುಶೀಲಮ್ಮನವರೇ, ಹನುಮಂತೇಗೌಡ್ರೆ, ಉಳಿದೆಲ್ಲ ವೇದಿಕೆ ಮೇಲಿರುವಂತ ಹಿರಿಯ ಮುಖಂಡರೇ, ಕೊರಟಗೆರೆ ತಾಲೂಕು ಕೊರ ಹೋಬಳಿ ಕೆಸ್ತೂರು ಗ್ರಾಮದಲ್ಲಿ ಯಾದವ ಸಮಾಜ ಮತ್ತೆ ಇತರ ಎಲ್ಲ ಸಮಾಜದ ಬಂಧುಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಸೋಮಣ್ಣ ಅವರಿಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ. ಸುಮಾರು 2 ಗಂಟೆ ಕಾಲ ಕಾದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ನೋಡಿದಾಗ ಸೋಮಣ್ಣ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಆಶೀರ್ವಾದ ಮಾಡಬೇಕು. ಸೋಮಣ್ಣ ಅವರು ಇತರಂತೆ ಕೇವಲ ಭರವಸೆಯನ್ನು ಕೊಡುವಂತ ವ್ಯಕ್ತಿ ಅಲ್ಲ, ಅತ್ಯಂತ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡಿ ತಮ್ಮದೇ ಆದಂತ ಒಂದು ದಾಖಲೆಯನ್ನು ಅವರು ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂತ ವ್ಯಕ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಸನ್ಮಾನ್ಯ ಮಾಜಿ ಪ್ರಧಾನಿಯಾದಂತ HD ದೇವೇಗೌಡರು ಆಶೀರ್ವಾದ ಮಾಡಿ ನೀವು ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಇಲ್ಲಿ ಬಂದು ನಿಲ್ಬೇಕು ಅಂತ ಹೇಳಿದ್ರಿಂದ ಸೋಮಣ್ಣ ಅವರು ಇಲ್ಲಿ ಬಂದಿದ್ದಾರೆ. ಇವತ್ತು ಈ ಸಭೆಯನ್ನು ನೋಡಿದಾಗ ನಮ್ಮ ಜಾತ್ಯತೀತ ಜನತಾ ದಳದ ಮುಖಂಡರ ಉತ್ಸಾಹವನ್ನು ನೋಡಿದಾಗ ನಿಶ್ಚಿತವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಸೋಮಣ್ಣ ಅವರು 2 ಲಕ್ಷಕ್ಕೆ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಭೂಮಿಯಾದಂತ ತುಮಕೂರು ಜಿಲ್ಲೆಗೆ ಬರೋದಕ್ಕೆ ನಮಗೆ ತುಂಬಾ ಸಂತೋಷ ಆಗಿದೆ. ತುಮಕೂರಿನ ಜನರು ತುಂಬಾ ಪ್ರಬುದ್ಧರಾಗಿದ್ದಾರೆ. ಇಂಥ ಅಪರೂಪದ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಾ. ನರೇಂದ್ರ ಮೋದಿಜಿಯವರ ಕನಸಿನ ಕೂಸಾದಂತ ದಕ್ಷಿಣ ಭಾರತದ ಮೊದಲ ಕೈಗಾರಿಕಾ ಕಾರಿಡಾರ್ ಅನ್ನ ತುಮಕೂರಿಗೆ ನೀಡಿದ್ದಾರೆ. ಈ ಯೋಜನೆಯಿಂದ ಜಿಲ್ಲೆಗೆ 7,000 ಕೋಟಿ ಹೂಡಿಕೆ ಬರಲಿದೆ. ಅದೇ ರೀತಿ ಈ ಪ್ರದೇಶದಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಲಿದೆ. ಅಲ್ಲದೆ ತುಮಕೂರು ಕೈಗಾರಿಕಾ ಟೌನ್ಶಿಪ್ ಮತ್ತು ತಿಪಟೂರು ಹಾಗೂ ಚಿಕ್ಕನಾಯಕನಹಳ್ಳಿಯಲ್ಲಿ 2 ಜಲಜೀವನ್ ಮಿಷನ್ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ದಾರೆ. 430 ಕೋಟಿ ವೆಚ್ಚದಲ್ಲಿ ತಿಪಟೂರು ಬಹುಗ್ರಾಮ ಕುಡಿಯುವ ನೀರಿನ ಸರಬರಾಜು ಯೋಜನೆ ಮತ್ತು 115 ಕೋಟಿ ರು ವೆಚ್ಚದ ಚಿಕ್ಕನಾಯಕನಹಳ್ಳಿ ತಾಲೂಕಿನ 147 ಜನವಸತಿಗಳಿಗೆ ಬಹುಗ್ರಾಮ ನೀರು ಸರಬರಾಜು ಯೋಜನೆ ಈ ಪ್ರದೇಶ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸೋದಕ್ಕೆ ಅನುಕೂಲ ಆಗಿದೆ. ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಅನೇಕ ಕೆಲಸ ಕಾರ್ಯಗಳು ನಡೀತಾ ಇದೆ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಸೋಮಣ್ಣ ಅವರು ನಿಂತಿದ್ದಾರೆ ಅಂತ ಹೇಳಿದ್ರೆ ಮಾನ್ಯ ದೇವೇಗೌಡರ ಸಂಪೂರ್ಣ ಆಶೀರ್ವಾದ ಅವ್ರ ಮೇಲಿದೆ ಅನ್ನೋದು ನಿಮ್ಗೆ ಗೊತ್ತಿರಬಹುದು.